ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್, ಶ್ರೀಷ್ಮಾ ಫರ್ಟಿಲಿಟಿ ಸೆಂಟರ್, ಬೆಂಗಳೂರು. ಸೊ ನಾವು ಸುಮಾರು ದಿನದಿಂದ ಫೀಮೇಲ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತಂದರೆ ಮೊಟ್ಟೆಗಳ ಸಂಗ್ರಹಣೆ ಅಂತ ಕೇಳಿದ್ದೀವಿ. ಆದರೆ ಗಂಡಸರಲ್ಲಿ ವೀರ್ಯದ ಸಂಗ್ರಹಣೆ ಬಗ್ಗೆ ಯಾರಾದರೂ ಏನಾದರೂ ಕೇಳಿದ್ದೀರಾ? ಈ ಥರದೊಂದು ಆಪ್ಷನ್ ಇದೆಯಾ ಅಂತ ನಿಮಗೂ ಅನುಮಾನ ಬರ್ಬೋದು. ಹೌದು, ಈ ಥರದೊಂದು ಆಪ್ಷನ್ ಇದೆ. ವೀರ್ಯಗಳ ಸಂಗ್ರಹಣೆಯನ್ನು ಮಾಡಬಹುದು. ಯಾರಿಗೆಲ್ಲ ಹಾಗಾದರೆ ವೀರ್ಯಗಳ ಸಂಗ್ರಹಣೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಯಾರಿಗೆಲ್ಲ 35 ವರ್ಷ ಮೇಲ್ಪಟ್ಟವರಿದ್ದೀರಾ, ಅವ್ರು ಈಗಲೇ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ, ಈಗಲೇ ನನಗೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂತ ಪೋಸ್ಟ್ಪೋನ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಗಳು ಬಂದಾಗ ನೀವು ಯಾವುದಾದ್ರೂ ಒಂದು ಫರ್ಟಿಲಿಟಿ ಸೆಂಟರ್ಗೆ ಹೋಗಿಬಿಟ್ಟು ನಿಮ್ಮ ಸೆಮೆನ್ ಸ್ಯಾಂಪಲನ್ನು ಫ್ರೀಸ್ ಮಾಡ್ಬೋದು. ಅಕಸ್ಮಾತ್ ನೀವು ಫರ್ಟಿಲಿಟಿ ಜರ್ನಿಯನ್ನು ಶುರು ಮಾಡಿದ್ದೀರಿ, ಆದರೆ ನೀವು ಸೆಮೆನ್ ಅನಾಲಿಸಿಸ್ ಮಾಡಿಸಿದಾಗ ನಿಮ್ಮ ಮೊದಲನೇ ಟೆಸ್ಟ್ನಲ್ಲಿ ಸೆಮೆನ್ ಕೌಂಟ್ ಕಡಿಮೆ ಇದ್ದು ಅದರ ಮೊಟಿಲಿಟಿ ಹಾಗೂ ಮಾರ್ಫಾಲಜಿ ಎರಡೂ ಕಡಿಮೆ ಇದ್ದಾಗ ಆಗ ಕೂಡ ನೀವು 1 ಅಥವಾ 2 ಸ್ಯಾಂಪಲ್ಗಳನ್ನು ಮೊದಲೇ ನೀವು ಫ್ರೀಸ್ ಮಾಡಿ ಇಡ್ಬೋದು. ಯಾಕಂತಂದರೆ ಹೋಗ್ತಾ ಹೋಗ್ತಾ ಅದಿನ್ನೂ ಕಡಿಮೆ ಆಗೋ ಚಾನ್ಸಸ್ ಏನಾದ್ರು ಇದ್ದರೂ ಇರ್ಬೋದು. ಹಾಗಾಗಿ ಏನಕ್ಕೂ 1 ಸ್ಯಾಂಪಲ್ಲು ಅಥವಾ 2 ಸ್ಯಾಂಪಲನ್ನು ಫ್ರೀಸ್ ಮಾಡಿಟ್ರೆ ನಿಮ್ಮ ಫರ್ಟಿಲಿಟಿ ಜರ್ನಿಗೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ನೀವು ಅಕಸ್ಮಾತ್ ಯಾವುದಾದ್ರೂ ಒಂದು ಹೈ ರಿಸ್ಕ್ ಕೆಲಸದಲ್ಲಿ ಇದ್ದಾಗ, ಅಕಸ್ಮಾತ್ ನೀವು ರೈತರಿರ್ಬೋದು, ಸೊ ನಿಮ್ಗೆ ಏನಾಗುತ್ತೆ, ಪ್ರತಿದಿನ ನೀವು ಪೆಸ್ಟಿಸೈಡ್ಸ್ಗಳಿಗೆ, ಮಾರಕವಾದಂತಹ ಒಂದು ಕೀಟನಾಶಕಗಳಿಗೆ ಎಕ್ಸ್ಪೋಜರ್ ಆಗ್ತಾ ಇದ್ದರೆ, ಅಥವಾ ನೀವು ಯಾವುದಾದ್ರೂ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿದ್ದಾಗ, ಅಥವಾ ಯಾವುದಾದ್ರೂ ಒಂದು ಟ್ಯಾನರಿಯಲ್ಲಿದ್ದಾಗ, ಅಥವಾ ಯಾವುದೋ ಒಂದು ಸಿಮೆಂಟ್ ಫ್ಯಾಕ್ಟ್ರಿ, ಆಸ್ಬೆಸ್ಟೋಸ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದಾಗ, ಅಥವಾ ಮೈನಿಂಗ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಅಥವಾ ನೀವು ಯಾವುದಾದ್ರೂ ಒಂದು ಮೆಕ್ಯಾನಿಕ್ ಅಥವಾ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದಾಗ ತುಂಬ ಹೆಚ್ಚಿನ ಟೆಂಪ್ರೇಚರ್ಗಳು ಇದ್ದ ಒಂದು ಜಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ವ್ಯಕ್ತಿಗಳಿಗೂ ಸೆಮೆನ್ ಫ್ರೀಸಿಂಗನ್ನು ಮಾಡಿ ಅಂತ ಅಡ್ವೈಸನ್ನು ಕೊಡ್ತೀವಿ ನಾವು. ಯಾಕಂತಂದರೆ ನಾಳೆ ಒಂದು ಅಕಸ್ಮಾತ್ ಸಡನ್ನಾಗಿ ನಿಮಗೆ ಆ ಸೆಮೆನ್ನಲ್ಲಿ ಯಾವುದೇ ವೀರ್ಯಗಳಿಲ್ಲ ಅಂತ ಕಂಡು ಬಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನೀವೇನಾದರೂ ಎಕ್ಸ್ರೇ ಟೆಕ್ನಿಷಿಯನ್ಸ್ಗಳಾಗಿದ್ದು ತುಂಬಾ ಎಕ್ಸ್ರೇ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದರೆ, ಅಥವಾ ಏರ್ಪೋರ್ಟ್ನಲ್ಲಿ ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಇದರಲ್ಲಿ ಏನಾದರೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೂಡ ನಿಮಗೆ ಒಂದು ಸೆಮೆನ್ ಸ್ಯಾಂಪಲನ್ನು ಫ್ರೀಸ್ ಮಾಡಿಸಿಟ್ಕೊಳ್ಳೋದು ಮುಂಚಿತವಾಗಿ ತುಂಬಾ ಒಳ್ಳೆಯದು. ಅಕಸ್ಮಾತ್ ನೀವಿನ್ನೂ ಹದಿಹರೆಯಕ್ಕೆ ಬಂದಿಲ್ಲ, ಪ್ಯೂಬರ್ಟಿಗೆ ಬಂದಿಲ್ಲ ಅಂತಂದರೆ ಅಂಥ ಚಿಕ್ಕ ಮಕ್ಕಳಲ್ಲಿ ಹಾಗಾದರೆ ಏನು ಮಾಡ್ಬೋದು ಅಂತ ನೀವು ಕೇಳೋದಾದರೆ, ಸೊ ಅವರಿಗೆ ಸೆಮೆನನ್ನು ಫ್ರೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆ ಏಜ್ನಲ್ಲಿ ಅವರಿಗೆ ಇಜಾಕ್ಯುಲೇಷನ್ ಇರೋದಿಲ್ಲ. ಹಾಗಾಗಿ ಇದು ಟೆಸ್ಟಿಕ್ಯುಲರ್ ಟಿಶ್ಯೂ ಅಂತಂದರೆ ಬೀಜದ ಒಂದು ಸಣ್ಣ ಪುಟ್ಟ ಬಯಾಪ್ಸಿಯನ್ನು ತೊಗೊಂಡ್ಬಿಟ್ಟು ಅದನ್ನು ನಾವು ಫ್ರೀಸ್ ಮಾಡಿ ಇಡಬಹುದು. ಆದರೆ ತಂದೆ ತಾಯಿಗಳ ಒಂದು ಸೈನ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಬೇಕಾಗುತ್ತೆ. ಮತ್ತು ಆ ಮಗು ಯಾವಾಗ ಒಂದು 18 ವರ್ಷ ದಾಟುತ್ತೆ ಆವಾಗ ನಾವು ಅವರಿಗೆ ಬೇಕಾದಂತೆ ಅವರು ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಪರ್ಮಿಷನನ್ನು ಕೊಡ್ಬೋದಾಗತ್ತೆ. ಹಾಗೆ ನೀವು ಅಕಸ್ಮಾತ್ ಏನಾದರೂ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರೆ, ಅದು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿರಬಹುದು, ನೀವು ಈಗ ಕಿಮೊಥೆರಪಿ, ರೇಡಿಯೋಥೆರಪಿ ಏನಾದರೂ ಶುರು ಮಾಡಬೇಕು ಅಂತ ಇದ್ದರೆ ಅದಕ್ಕಿಂತ ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದು ಅಥವಾ 2 ಸೆಮೆನ್ ಸ್ಯಾಂಪಲ್ಗಳನ್ನು ಫ್ರೀಸ್ ಮಾಡಿಸಿಟ್ಕೊಳ್ಳೋದು ತುಂಬಾ ಉತ್ತಮ. ನೀವು ಕೇಳ್ಬೋದು, ಈ ಫ್ರೀಸ್ ಮಾಡಿದಂತಹ ಸೆಮೆನನ್ನು ಎಷ್ಟು ವರ್ಷಗಳು ಇಟ್ಕೋಬೋದು, ಎಷ್ಟು ದಿನ ಇಟ್ಕೊಳ್ಬೋದು ಡಾಕ್ಟ್ರೆ ಅಂತ ಕೇಳಿದ್ರೆ, ಈ ಫ್ರೀಸ್ ಮಾಡಿದಂತಹ ಸೆಮೆನ್ ಟಿಶ್ಯೂ ಅಥವಾ ಸೆಮೆನ್ ಸ್ಯಾಂಪಲನ್ನು ನಾವು ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬಹುದು. ಸೊ ನೀವು ಯಾವಾಗ ನೀವು ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತೀರಿ ಆವಾಗ ಇವುಗಳನ್ನು ಯುಟಿಲೈಸ್ ಮಾಡಿಕೊಂಡು IVF ಮುಖಾಂತರ ಪ್ರೆಗ್ನೆನ್ಸಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಸ್ಪರ್ಮ್ಸ್ಗಳು ಅಲ್ಲಿ ತನಕ ಇಟ್ಟರೆ ಏನೂ ಡ್ಯಾಮೇಜ್ ಆಗೋದಿಲ್ವಾ, ಅಥವಾ ಏನಾದರೂ ಅಬ್ನಾರ್ಮಲ್ ಮಕ್ಕಳು ಹುಟ್ಟುವ ಸಾಧ್ಯತೆ ಇರುತ್ತಾ ಅಂತ ನೀವು ಕೇಳ್ಬೋದು. ಆ ಥರ ಏನಿಲ್ಲ. 20 ವರ್ಷಗಳವರೆಗೂ ಸೆಮೆನ್ ಸ್ಯಾಂಪಲ್ ಇಟ್ಕೊಳ್ಳುವಂತಹ ಒಂದು ಫೆಸಿಲಿಟಿ ಇದೆ. ಮತ್ತು ಅವು ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಮತ್ತು IVF ಮುಖಾಂತರ ಆ ಸ್ಪರ್ಮ್ಗಳನ್ನು ಯೂಸ್ ಮಾಡಿಕೊಂಡಂತಹ ಮಕ್ಕಳಿಗೆ ಯಾವುದೇ ರೀತಿಯ ಬರ್ತ್ ಡಿಫೆಕ್ಟ್ಸ್ ಆ ಥರದ್ದು ಯಾವುದೇ ಒಂದು ಸಮಸ್ಯೆಗಳು ಬರೋದಿಲ್ಲ.